ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಈಗ ಉಕ್ಕೇರಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಸುಪ್ರಸಿದ್ಧ ಕ್ಷೇತ್ರ ಉದ್ಗಟ್ಟಿ ಉದ್ದಮ್ಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೇವಸ್ಥಾನದ ಸುತ್ತಲೂ ಕೂಡ ಈಗ ನೀರು ಆವರಿಸಿದೆ. ಘಟ್ಟಪ್ರಭಾ ನದಿಯ ನೀರು ಕೂಡ ನೋಡ್ಬೋದು ಯಾವ ರೀತಿ ಉದ್ಗಟ್ಟಿ ಉದ್ದಮ್ಮ ಕ್ಷೇತ್ರವನ್ನು ಆವರಿಸಿದೆ ಅನ್ನೋದು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಇರುವಂಥ ಈ ಉದ್ಗಟ್ಟಿ ಗ್ರಾಮದಲ್ಲಿರುವಂಥ ಈ ದೇವಸ್ಥಾನ ಸುಪ್ರಸಿದ್ಧವಾದಂಥ ಕ್ಷೇತ್ರ. ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಈಗ ಸಂಪೂರ್ಣವಾಗಿ ದೇವಸ್ಥಾನ ಜಲಾವೃತ ಆಗಿದೆ. ಅದೇ ಒಂದು ದೇವಸ್ಥಾನದ ಆವರಣದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಏನು ಆಟವನ್ನು ಆಡ್ತಿದ್ದಾರೆ. ಕೆಲವೊಂದಿಷ್ಟು ಜನ ಕೂಡ ತಮ್ಮ ಮನೆಯಲ್ಲಿರುವಂಥ ಬಟ್ಟೆಗಳನ್ನು ಕೂಡ ಒಗಿತಿದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮನೆಗಳು ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಕಬ್ಬಿನ ಬೆಳೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಘಟ್ಟಪ್ರಭಾ ನದಿ ಕೂಡ ದಿನದಿಂದ ದಿನಕ್ಕೆ ಉಕ್ಕೇರಿ ಹರಿತಾ ಇದೆ. ನೋಡ್ಬೋದು ಇಡೀ ಈ ಏನು ಉದ್ಗಟ್ಟಿ ಗ್ರಾಮ ಏನಿದೆ, ಇಡೀ ಉದ್ಗಟ್ಟಿ ಗ್ರಾಮವನ್ನು ಘಟ್ಟಪ್ರಭಾ ನದಿ ಸುತ್ತುವರಿದ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಏನು ಉದ್ಗಟ್ಟಿ ಗ್ರಾಮವನ್ನು ಘಟ್ಟಪ್ರಭಾ ನದಿ ಸುತ್ತುವರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಂಗನವಾಡಿ ಕೇಂದ್ರ ಇರ್ಬೋದು, ಶಾಲೆಗಳಿರ್ಬೋದು ಮತ್ತು ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೇವಸ್ಥಾನದ ಗರ್ಭಗುಡಿಗೂ ಕೂಡ ಸೊಂಟದವರೆಗೆ ಕೂಡ ನೀರು ಹೋಗಿದೆ. ಹಾಗಾಗಿ ಪೂಜಾರಿಗಳು ಮತ್ತು ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪೂಜೆ ಎಲ್ಲ ಹೆಂಗಾಗ್ತಿದೆ ಈಗ? ಪೂಜೆ ಬೋಟ್ ಪೂಜೆ ಹೋಗ್ರಿ ಭಾಳ ತಾಸು ನಡೆಯುತ್ತೆ ರೀ. ನಮ್ಮ ಎಮ್ ಎಲ್ ಇದ್ದಾವ್ರಿ, ಬಾಲ್ಸೆ ಸಾವುಕಾರ ಇದ್ದಾವ್ರಿ, ನಮಗೆ ಸಹಾಯ ಮಾಡ್ತಾರು. 19 ಭಾಳ ತಾಸು ಆಗೈತಿ. ಮತ್ತು ಈಗ ಅವರೇ ಮಾಡಬೇಕು. ಎಮ್ ಎಲ್ ಎ ಸಿದ್ದರಾಮಯ್ಯ ನೋಡಬೇಕು. ನಮ್ಮ ಊರು 5,000 ಜನತೆಗೆ ತ್ರಾಸು ಆಗೈತಿ. ಮುಂದೆ ಕಬ್ಬೆಲ್ಲ ಮುನಿಗಾವ್ರಿ, ಬೆಳೆ ಹಾಳಾಗಿದಾವ್ರಿ, ದನಕರ ಹೋಗ್ಯಾವ್ರಿ. ಎಲ್ಲ ಥರದ ಬಡವರಿಗೆ ನೋಡ್ಬೇಕಾಗಿ. ಅದಕ್ಕೆ ನಿಮ್ಗೆ ದಯವಿಟ್ಟು ಕೈ ಮುಗ ಹೇಳ್ಬೇಕಾಯ್ತು ರೀ. ಸರ್ಕಾರ ಬಂದು ನೋಡ್ಬೇಕು, ನೋಡ್ಕೊಂಡು ಪರಿಹಾರ ಕೊಡ್ಬೇಕು ರೀ. ಏನು ಪರಿಹಾರದ ಏನು ಕೊಡ್ತಿಲ್ಲ ನಿಮ್ಗೆ? ಕೊಟ್ಟಿದ್ದು ಬಡವರಿಗೆ ಕೊಡಬೇಕಲ್ಲ. ನಾಸ ಕೊಡ್ಬೇಡ್ರಿ ನಮ್ಗೆ. ಕಬ್ಬು ಹೋಗ್ಯಾವು, ಗೊಂಜಾಳ ಹೋಗೈತಿ, ಹತ್ತಿ ಹೋಗ್ಯಾವು, ಎಲ್ಲ ಹೋಗೈತಿ. ದನಗರ ಇದಾಗೈತಿ, ದೇವಸ್ಥಾನ ಎಲ್ಲ ಮುನಿಗೋಯ್ತು, ನಾಶ ಆಗೈತಿ, ಮಂದಿ ತ್ರಾಸ ಆಗೈತಿ. ಅದನ್ನೆಲ್ಲ ಮಾಡಿಕೊಡ್ಬೇಕು ನಮ್ಗೆ. ಸರ್, ಈಗ ಪೂಜೆ ಯಾವಾಗ ಮಾಡ್ತೀರಿ ಅಂತ? ಸರ್, ಬೆಳಗಿನ 3 ಗಂಟೆಗೊಮ್ಮೆ ಆಕೈತೆ ರೀ ಸರ. ಸಾಯಂಕಾಲ 7 ಗಂಟೆಗೊಮ್ಮೆ ಆಕೈತೆ ರೀ ಸರ. ಬೋಟ್ ಮುಖಾಂತರ ಹೋಗಿ ಪೂಜೆ ಮಾಡಿ ಬರ್ತೀವಿ ರೀ ಸರ್. ಏನೆಲ್ಲ ಬರ್ತಿದ್ದಾರಾ ಈಗ? ಇಲ್ಲ ಸರ, ಈಗ ನೀರು ಗುಡಿಯಾಗ ಏನು ನೀರು ಹೊಕ್ಕೈತಿರಲ್ಲ ಸರ. ಈಗ ನಿನ್ನಿಂದ ಬಂದಾಗೈತೆ ರೀ ಸರ್. ಈಗ ಒಂದು 4 ದಿವಸ ಆತ್ರಿ ಸರ್ ನೀರು ಬರಾಕೈತಿ. ಈಗ 2 ದಿವಸ ತನಕ ಕಂಪ್ಲೀಟ್ ಭಕ್ತರಿಗೆಲ್ಲ ಬಂದಾಗೈತಿ ರೀ ಸರ್. ಇದಿಷ್ಟು ದೇವಸ್ಥಾನದ ಅರ್ಚಕರು ಮತ್ತು ಸ್ಥಳೀಯರು ಹೇಳ್ತಿರೋ ಪ್ರಕಾರ. ಏನು ಕಳೆದ 4 ದಿನಗಳ ಹಿಂದಷ್ಟೇ ನೀರು ಬಂದಿತ್ತು, ಆದರೆ ಇವತ್ತು ಏಕಾಏಕಿ ಏರಿಕೆ ಆಗಿದೆ. ಮತ್ತು ಸ್ಥಳೀಯರು ಹೇಳುವ ಪ್ರಕಾರ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ, ಸಾಕಷ್ಟು ನಷ್ಟ ಆಗಿದೆ. ಹಾಗಾಗಿ ಅಧಿಕಾರಿಗಳು ಬಂದು ಸ್ಥಳ ವೀಕ್ಷಣೆ ಮಾಡಬೇಕು ಮತ್ತು ಸೂಕ್ತ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ದೇವಸ್ಥಾನ